ವಕ್ಫ್ ವಿರುದ್ಧ ಹೋರಾಟಕ್ಕೆ ಹೈಕಮಾಂಡ್ನಿಂದ ಪ್ರಶಂಸೆ ಸಿಕ್ಕಿದೆ. ವಕ್ಫ್ ಹಿಂದುತ್ವದ ಬಗ್ಗೆ ಹೋರಾಟ ಮುಂದುವರಲಿ ಅಂದಿದ್ದಾರೆ. ಹೈಕಮಾಂಡ್ ಮುಂದೆ ಹಾಜರಾದ ಯತ್ನಾಳ್ಗೆ ಸಿಕ್ತಂತೆ ಶಬಾಷಗಿರಿ. ಶಿಸ್ತು ಸಮಿತಿಯ ಮುಂದೆ ಹಾಜರಾದ ಬಳಿಕ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ 6 ಪುಟಗಳ ಉತ್ತರವನ್ನ ಸಲ್ಲಿಸಿದ್ದೇನೆ. ಬರೋಬ್ಬರಿ 1 ಗಂಟೆಗಳ ಕಾಲ ಶಿಸ್ತು ಸಮಿತಿಯ ಸದಸ್ಯ ಓಂ ಪಾಠಕ್ ಜೊತೆ ಚರ್ಚೆಯನ್ನ ನಡೆಸಿದ್ದೇವೆ. ಎಲ್ಲಾ ವಿಷಯಗಳನ್ನ ಸವಿಸ್ತಾರವಾಗಿ ಶಿಸ್ತು ಸಮಿತಿಯ ಮುಂದೆ ಹೇಳಿದ್ದೇನೆ. ನನ್ನ ಹೇಳಿಕೆಯನ್ನ ವರಿಷ್ಠರು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ. ಜೊತೆಯಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ವರ್ತನೆ ಹೇಗೆ ಇರಬೇಕು ಅಂತ ತಿಳಿಸಿದ್ದಾರೆ. ಪಕ್ಷದ ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಏನೇ ಇದ್ರೂ ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ತರಲು ಹೇಳಿದ್ದಾರೆ. ಒಳ್ಳೆಯ ರೀತಿಯ ಹೋರಾಟವನ್ನ ಮಾಡಿದಿರಿ, ಮುಂದುವರಿಸಿ ಎಂದಿದ್ದಾರೆ. ಹೈಕಮಾಂಡ್ ಭೇಟಿಯ ಬಳಿಕ ಬಿಜೆಪಿಯ ರೆಬಲ್ ಲೀಡರ್ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಯ ಬಳಿಕ ಬಿಜೆಪಿಯ ರೆಬಲ್ ಲೀಡರ್ ಯತ್ನಾಳ್ ಬಹಳ ಅಚ್ಚರಿಯ ಹೇಳಿಕೆಯನ್ನ ಕೊಡುತ್ತಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ಹೈಕಮಾಂಡ್ ನಿಂದ ಪ್ರಶಂಸೆ ಸಿಕ್ಕಿದೆ. ವಕ್ಫ್ ಮತ್ತು ಹಿಂದುತ್ವದ ಬಗ್ಗೆ ಹೋರಾಟ ಹೀಗೆ ಮುಂದುವರಲಿ ಅಂತ ಹೇಳಿದಾರಂತೆ. ಹೈಕಮಾಂಡ್ ಮುಂದೆ ಹಾಜರಾದಂತಹ ಯತ್ನಾಳ್ಗೆ ಶಬಾಷಗಿರಿ ಸಿಕ್ಕಿದೆಯಂತೆ. ಸ್ವತಃ ಯತ್ನಾಳ್ ಅವರೇ ಈಗ ಇಂಥದ್ದೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಗಂತಂದ್ರೆ ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟದ ಬೆಸಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಹೀಗಾಗಿನೇ ಯತ್ನಾಳ್ ಅವರ ಮೇಲೆ ಶಿಸ್ತು ಸಮಿತಿಯ ನೋಟಿಸ್ ಅನ್ನ ನೀಡಲಾಗಿತ್ತು. ಇದಕ್ಕೆ ಬರೋಬ್ಬರಿ 1 ಗಂಟೆಗಳ ಕಾಲ ಶಿಸ್ತು ಸಮಿತಿಯ ಸದಸ್ಯ ಓಂ ಪಾಠಕ್ ಜೊತೆ ಚರ್ಚೆಯನ್ನ ಮಾಡಿದ್ರು. ಇದರ ಜೊತೆಯಲ್ಲಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಯತ್ನಾಳ್ ಅವರು 6 ಪುಟಗಳ ಉತ್ತರವನ್ನ ಸಲ್ಲಿಸಿದ್ದಾರೆ. ಈ ಹೊತ್ತಿನಲ್ಲಿ ಸಲ್ಲಿಕೆ ಆದ ಮೇಲೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿಯ ಜೊತೆ ಎಲ್ಲ ವಿಚಾರವನ್ನ ಚರ್ಚೆ ಮಾಡಿದ್ದೇನೆ. ನನ್ನ ಹೋರಾಟ ಹೀಗೆ ಮುಂದುವರಿಲಿ ಅನ್ನೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶಬಾಷಗಿರಿ ಸಿಕ್ಕಿದೆ. ಜೊತೆಯಲ್ಲಿ ನನ್ನ ಹೇಳಿಕೆಯನ್ನ ವರಿಷ್ಠರು ಸ್ವೀಕಾರ ಮಾಡಿದ್ದಾರೆ. ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಯಾವ್ಯಾವ ವಿಚಾರಗಳಿಗೆ ಅಸಮಾಧಾನ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ಇದನ್ನ ತರೋದಾಗಿ ಶಿಸ್ತು ಸಮಿತಿಯಲ್ಲಿ ಇದನ್ನ ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ವರ್ತನೆ ಯಾವ ರೀತಿಯಾಗಿ ಇರಬೇಕು, ಪಕ್ಷದ ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಮಾತನಾಡಬಾರದು ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಏನೇ ಇದ್ರೂ ಪಕ್ಷದ ವರಿಷ್ಠರ ಗಮನಕ್ಕೆ ತರಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯ ಹೋರಾಟವನ್ನ ಮಾಡಿದಿರಿ, ಮುಂದುವರಿಸಿ ಅಂತ ಹೇಳಿದ್ದಾರೆ ಅಂತ ಹೈಕಮಾಂಡ್ ಭೇಟಿಯ ಬಳಿಕ ಬಿಜೆಪಿಯ ರೆಬಲ್ ಲೀಡರ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 12:15ಕ್ಕೆ ನಮ್ಮ ಅಧ್ಯಕ್ಷರು ಭೇಟಿಯಾಗಿದ್ದೆ. ಎಲ್ಲ ವಿವರಣೆಗಳನ್ನು ಸುಮಾರು 1 ಗಂಟೆ 15 ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ. ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಎಲ್ಲನೂ ಸ್ವೀಕಾರ ಮಾಡಿದ್ದಾರೆ. ಮುಂದಿನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಏನು ಉತ್ತರ ಕೊಟ್ಟರು ಸರ್? ಶೋಕಾಸ್ ನೋಟಿಸ್ಗೆ ಉತ್ತರ ಮುಂಜಾನೆ ಹೇಳಿಬಿಟ್ಟಿನ ರವೆ ಉತ್ತರ ಹೇಳಿ ಸರ್. ಈಗ 6 ಪುಟಗಳು ಅಂತ ಹೇಳಿದ್ರಿ ಸರ್, ಪ್ರಮುಖವಾಗಿ ಏನೆಲ್ಲ ಅಂಶಗಳಿಲ್ಲ? ಎಲ್ಲ ಅಂಶಗಳು ಮುಂಜಾನೆ ಹೇಳಿನಿ. ಈಗ ಎಲ್ಲ ಇಲ್ಲಿ ಹೇಳಿದ್ದೇನೆ, ಅಲ್ಲಿ ಹೇಳಿದ್ದೀನಿ, ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ. ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವರು ಅವ್ರು ನಿಮಗೆ ಅಂದ್ರೆ ಸ್ಪಂದನೆ ಹೇಗಿತ್ತು? ಯಾಕಂದ್ರೆ ನಿಮ್ಮ ಅಸಮಾಧಾನವನ್ನ ಒತ್ಕೊಂಡು ನೀವು ಹೋಗಿದ್ದ ಅವ್ರ ಮುಂದೆ ಶೋಕಾಸ್ ನೋಟಿಸ್ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು? ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ಏನೇನು ಆಗಬೇಕು, ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕಫ್ ಹೋರಾಟ ಏನು ಮಾಡ್ತಾ ಇದೆಯೋ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಹಿಂದುತ್ವ ವಕಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸಿ ಅಂತ ಇದೇ ರೀತಿ ಹೋರಾಟ ಮುಂದುವರಿಸಿ ಅಂತ ಹೇಳಿದ್ರು ಸರ್. ಇದೇ ರೀತಿ ಮತ್ತೆ ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಈಗ ಅಧ್ಯಕ್ಷರ ಜೊತೆಗೆ ಹೋಗ್ಬೇಕು ಅನ್ನೋದು ಹೇಳಿದ್ರೆ ಅಥವಾ ಹೇಗೆ ಸರ್? ಇಲ್ಲ, ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಒಳ್ಳೆ ಹೋರಾಟ. ಇಡೀ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ಪ್ರವಾಸ ಮಾಡಿದ್ದೀರಿ, ಏನು ವರದಿ ಕೊಟ್ಟಿದ್ದೀರಿ, ನಿಜಕ್ಕೂ ಪ್ರಶಂಸನೀಯ ಇದೆ.
ಇದು ಭಾಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ. ವಂಶವಾದದ ವಿರುದ್ಧ ಮಾತಾಡಬೇಡಿ ಅಂತ. ಯಾವುದು ವಂಶವಾದದ ವಿರುದ್ಧ ನೋಡ್ರಿ, ಯಾವ ಏನು ಮಾತಾಡ್ರೆ ಅಲ್ಲಿ ಒಳಗೆ ನಾವು ಮಾತಾಡಿದ್ವಿ. ಏನೇನು ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಏನು ಒಳಗೆ ಏನು ಹೇಳ್ಯಾರ ನಾವು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡಿ. ಸರಿ, ಯಾರು ಏನು ಮಾಡ್ಲಿಕ್ಕಾಗೋದು. ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂದ್ರೆ ಅರ್ಥನು ಪಕ್ಷ ಸಂಘಟನೆಯ ಸಲುವಾಗಿ ವಕಫ್ ಇರ್ಬೋದು, ಹಿಂದುತ್ವ ಇರ್ಬೋದು, ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ರೆ ನೀವು ಯಾರ್ತೇನು ಜಗಳಾಡಿರ್ಬಾರ್ರಿ ಅಂತ ಹೇಳ್ತಾರೆ. ಆಂತರಿಕ ವಿಚಾರಗಳನ್ನು ಹೊರಗೆ ಮಾತಾಡಬಾರ್ದು. ಏನೇ ಇದ್ರೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂಥ ಅಧಿಕಾರ ಇದೆ, ನೀವು ಹೇಳಿರ್ತಾರೆ. ಸರ್, ಇನ್ನೊಂದೀಗ ಏನೇ ಹೋರಾಟ ಮಾಡಬೇಕಾದ್ರೂ ಪಕ್ಷದೊಂದು ಹೋರಾಟ ನಡೀತಾ ಇದೆ, ಯತ್ನಾಳ್ ಅವ್ರದ್ದೊಂದು ಹೋರಾಟ ನಡೀತಾ ಇದೆ. ಅದೇ ರೀತಿಯಾಗಿ ಪ್ರತ್ಯೇಕವಾಗಿ ನೋಡಿ, ಹೋರಾಟ ನಾವು ಮಾಡಿ ಅಂತ ಇಷ್ಟೇ ಹೇಳಿದ್ದವ್ರು. ಇವತ್ತೇನು ನೀವು ಹೋರಾಟ ಮಾಡಿದ್ದೀರಿ ಒಳ್ಳೆಯದು, ಒಳ್ಳೆ ರೀತಿಯಿಂದ ಹೋಗಲಿ. ನಿಮ್ಮ ಎಲ್ಲ ಭಾವನೆಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾನು ಕಮ್ಯುನಿಕೇಶನ್ ಮಾಡ್ತೀನಿ.